ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ಗೆ IT ಸಂಕಷ್ಟ ಕೂಡ ಶುರುವಾಗುತ್ತೆ. ಈಗ ಇಲ್ಲಿವರೆಗೆ ಮರ್ಡರ್ ಸಂಕಷ್ಟ, ಇದೀಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಂಕಷ್ಟ. ಕಾರಣ ಎಷ್ಟೇ ಮನೆಯಲ್ಲಿ ದುಡ್ಡು ಸಿಕ್ತಲ್ಲ, ಮನೆಯಲ್ಲಿ ಸೀಸ್ ಆಗಿರ್ತಕ್ಕಂಥ ಅಮೌಂಟು ಇದರಲ್ಲಿ ವಿಜಯಲಕ್ಷ್ಮಿ ಅವರು ವಿಚಾರಣೆ ಕೂಡ ಹೋಗಬಹುದೇನೋ. ಕಾರಣ ಅವ್ರ ಬಳಿ 3 ಲಕ್ಷ ಸಿಕ್ಕಿತ್ತು ಅಂತ. 2 ಲಕ್ಷದ ಒಳಗಾಗಿದ್ದರೆ ಅವರು ಇದರಲ್ಲಿ ಬರ್ತಾ ಇರಲಿಲ್ವೇನೋ, ಅವ್ರ ಪಾತ್ರ ಇರ್ತಿರ್ಲಿಲ್ವೇನೋ. ಇದು 2 ಲಕ್ಷ ದಾಟಿ ಬಿಡುತ್ತಲ್ಲ, ಆಗ ವಿಜಯಲಕ್ಷ್ಮಿ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೇನೋ. ಇರಲಿ, ಈಗೇನಾಗಿದೆ ಇಲ್ಲಿ, ಈಗ ಇವ್ರು ಯಾರೋ ಆರೋಪಿಗಳಿಗೆ ನೀವೇ ಒಪ್ಕೊಂಬಿಡಿ, ಈ ಮರ್ಡರ್ ನಾವೇ ಮಾಡಿದ್ದು ಅಂತ ಹೇಳಿಬಿಡಿ ಅಂತ ಆಮಿಷ ಒಡ್ಡಿ ಒಂದು 30 ಲಕ್ಷ ರೂಪಾಯಿಗಳ ವರ್ಗಾವಣೆ ಇಲ್ಲಾಗಿತ್ತು ಅಂತ. ಇದು ಸಾಲದಕ್ಕೆ ದರ್ಶನ್ ಮನೆಯಲ್ಲಿ ಒಂದು 40 ಲಕ್ಷ ಸಿಕ್ಕಿತ್ತು. ದರ್ಶನ್ ಮನೆಯಲ್ಲೇ 40 ಲಕ್ಷ ಸಿಕ್ಕಿತ್ತು. ಅದು ಯಾರೋ ಮೋಹನ್ ರಾಜಿಂದ ಸಾಲ ಪಡ್ಕೊಂಡಿತ್ತು ಅಂತ ಮಾಹಿತಿ ಇತ್ತು. ಮೋಹನ್ ರಾಜ್ ಇವತ್ತವರೆಗೂ ಎಲ್ಲಿ, ಏನು, ಎತ್ತ ನಾಪತ್ತೆ, ಯಾರಿಗೂ ಗೊತ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಿರ್ತಕ್ಕಂಥ ದರ್ಶನ್ ಆಯ್ತಿ ಮರ್ಡರ್ ಕೇಸಲ್ಲಿ ಇವತ್ತೋ ನಾಳೆನೋ 3 ತಿಂಗಳು ಬಿಟ್ಟು 5 ತಿಂಗಳು ಬಿಟ್ಟು ಬೇಲ್ ಸಿಕ್ತು ಅಂದರೂ ಕೂಡ ಇದರ ನಡುವೆನೇ ಬೇಕಾದರೆ IT ಇಲಾಖೆ ಮನಸ್ಸು ಮಾಡಿದ್ರೆ ಒಂದು ನೋಟಿಸನ್ನು ಕೊಟ್ಟು ದರ್ಶನ್ ವಿಚಾರಣೆ ಮಾಡಬಹುದು. ಎಲ್ಲಿ ಬಂತಪ್ಪ ನಿನಗೆ 70 ಲಕ್ಷ ಹಣ, ಟ್ಯಾಕ್ಸ್ ಕಟ್ಟದೇ ಇಟ್ಕೊಂಡಿದ್ಯಾ, ಟ್ಯಾಕ್ಸ್ ಕಟ್ಟಿ ಇಟ್ಕೊಂಡಿದ್ಯಾ, ಸಾಲ ಅಂದರೆ ನಿನಗೆ ಯಾರು ಕೊಟ್ಟಿದ್ದು, ಅವ್ರ ಮೂಲ ಏನು, ಟ್ರಾನ್ಸ್ಫರ್ ಆಗಿದ್ದನ್ನು ಡ್ರಾ ಮಾಡ್ಕೊಂಡಿದ್ಯಾ ಅಥವಾ ನಿನಗೆ ಬಂದಿರೋದೇ ಕ್ಯಾಶ್ ಮೂಲಕನ, ಏನು ಕಥೆ ನಿಂದು, ಬಾರಪ್ಪ ಮಾತಾಡು ಅಂತ ಕೇಳಬಹುದು. IT ಇಲಾಖೆಗೆ ಪತ್ರವನ್ನು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಆಲ್ರೆಡಿ ಬರೆದಾಯಿತು. ದರ್ಶನ್ ಮನೆಯಲ್ಲಿ 70 ಲಕ್ಷ ಹಣ, ಅಂದರೆ ಟೋಟಲ್ ಆಗಿ ದರ್ಶನ್ ಮನೆಯಲ್ಲಿ 40 ಲಕ್ಷ ಹಣ, ಇದು ಯಾರ್ಯಾರು ಆರೋಪಿಗಳಿದ್ರಲ್ಲ ಇವ್ರ ಬಳಿಯಿಂದ ಒಂದು 30 ಲಕ್ಷ ಹಣ ಇದನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಒಟ್ಟಾರೆಯಾಗಿ 70 ಲಕ್ಷ ದರ್ಶನ್ ಹೆಸರು. ಜಪ್ತಿಯಾದಂಥ ಹಣಕ್ಕೆ ಸೂಕ್ತ ದಾಖಲೆ ಇಲ್ಲದ ಹಿನ್ನೆಲೆಯಲ್ಲಿ ಇದೀಗ ಇನ್ಕಮ್ ಟ್ಯಾಕ್ಸ್ಗೆ ಪತ್ರವನ್ನು ಬರೆದಿದ್ದಾರೆ. ಅಲ್ಲೇ ಕೇಳಿಬಿಡ್ತಾರೆ, ಎಲ್ಲಿ ಬಂತು ಹೇಳ್ಬಿಡಪ್ಪ ಈ ಹಣ ಅಂತ. ಒಂದು ಹಂತಕ್ಕೆ ಪೊಲೀಸರು ಕೇಳ್ತಾರೆ, ಯಾವ ಹಣ ಇದು, ಎಲ್ಲಿಂದ ಬಂತು, 40 ಲಕ್ಷ ಇಲ್ಲಿ, 30 ಲಕ್ಷ ಅಲ್ಲಿ, ಹೇಳು, ಟ್ಯಾಕ್ಸ್ ಕಟ್ಟಿರೋದಾ ಇದು, ಸಿನಿಮಾಗೆ ಬಂದಿರೋ ಅಡ್ವಾನ್ಸಾ, ನೀನು ಸಾಲ ಪಡ್ಕೊಂಡಿದ್ದ, ನಿಂಗೆ ಅಡ್ವಾನ್ಸ್ ಕೊಟ್ಟಿದ್ರೆ ಯಾರು ಕೊಟ್ಟರು ನಿಂಗೆ ಸಿನಿಮಾಗೆ, ಇಷ್ಟು ಹಣ ಅವ್ರು ಕೊಡಬೇಕು ಅಂದರೆ ಅವ್ರು ತೆರಿಗೆ ಕಟ್ಟಿದ್ದಾರಾ ಇಲ್ವಾ ಕೇಳಿದ್ದಾರೆ. ಸರಿಯಾದಂಥ ದಾಖಲೆ ಇಲ್ಲದ ಕಾರಣ, ದರ್ಶನ್ ಸರಿಯಾದ ರೀತಿ ಮಾಹಿತಿ ಕೊಡದ ಕಾರಣ IT ಪತ್ರವನ್ನು ಬರೆದಿದ್ದಾರೆ. ದರ್ಶನ್ ವಿರುದ್ಧ IT ಇಲಾಖೆ ಕಡೆಯಿಂದನೂ ಕೂಡ ಒಂದು FIR ದಾಖಲಾಗಬಹುದು. ಇದಾದರೆ ಒಂದು ಮರ್ಡರ್ಗೆ ಸಂಬಂಧಪಟ್ಟಂಥ ಕೇಸು, ಇನ್ನೊಂದು ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟಂಥ ಒಂದು ಕೇಸು ದಾಖಲಾಗಬಹುದು. ದರ್ಶನನ್ನು ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಖಾಕಿ ವಿಚಾರಣೆ ಮಾಡಬಹುದು.